ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ನಾವು ಸ್ವಲ್ಪ ದಪ್ಪ ಆದರೆ ಸಾಕು, ದಪ್ಪ ಆಗಿಬಿಟ್ಟಿದ್ದೀವಿ, ವೆಯ್ಟ್ ಲಾಸ್ ಆಗಬೇಕು ಅಂತ ಟ್ರೈ ಮಾಡ್ತಾ ಇರ್ತೀವಿ. ಸೊ ವೆಯ್ಟ್ ಲಾಸ್ ಆಗೋದು ತುಂಬ ಕಷ್ಟ ಅಂತ ಥಿಂಕ್ ಮಾಡ್ತೀವಿ. ನಾನು ಸಹ 2 ಇಯರ್ಸ್ ಬ್ಯಾಕು 74 kgs ಇದೆ. ನಾನು ಆರಾಮಾಗಿ ಒಂದು 6 ಮಂತ್ಸಲ್ಲಿ 15 kgs ವೆಯ್ಟ್ ಲಾಸ್ ಆಗಿದೆ. ಸೊ ಆಗ ನನಗೆ ಹೆಲ್ಪ್ ಮಾಡಿದ ಪೌಡರು ಅಂದರೆ ಈ ವೆಯ್ಟ್ ಲಾಸ್ ಪೌಡರು. ಇದನ್ನು ನಾನು ಅರ್ಲಿ ಮಾರ್ನಿಂಗು ಎದ್ದ ತಕ್ಷಣ ಬಿಸಿ ನೀರಲ್ಲಿ ಹಾಕಿ ತಗೋತಾ ಇದ್ದೆ. ಇದರಿಂದ ನನಗೆ ತುಂಬ ಹೆಲ್ಪ್ ಆಯಿತು. ನನಗೆ ಏನಿಲ್ಲ ಅಂದರೆ 15 kgs ವೆಯ್ಟ್ ಲಾಸ್ ಆಗಿದೆ. ನಾನು ಆಮೇಲೆ ಆ ವೆಯ್ಟ್ನ ಹಾಗೆ ಮೇಂಟೈನ್ ಮಾಡ್ಕೊಂಬಂದೆ. ಒಂದು 5 kgs ಜಾಸ್ತಿ ಅದೇ 2-3 ಇಯರ್ಸಿಂದ ಒಂದು 5-6 kgs ಜಾಸ್ತಿ ಆಗಿ 66 ಇದ್ದೀನಿ ಈಗ. ಈ ವೆಯ್ಟ್ ಲಾಸ್ ಪೌಡರ್ನ ನಾವು ಡೈಲಿ ತೊಗೊಳ್ಳೋದ್ರಿಂದ ನಮಗೆ ಡೈಜೆಷನ್ ಇಂಪ್ರೂವ್ ಆಗುತ್ತೆ. ಬೆಳಗ್ಗೆ ನಮಗೆ ಎದ್ದ ತಕ್ಷಣ ನಾವು ಹೊಟ್ಟೆ ಎಲ್ಲ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಈ ಪೌಡರ್ನ ನೀರಲ್ಲಿ ಹಾಕಿ ಕುಡಿಯೋದ್ರಿಂದ. ಇದಕ್ಕೆ ನಾನು ಮೊದಲು ಸ್ಟವ್ ಹಚ್ಚಿ ಬಾಣಲಿ ಇಟ್ಕೊಂಡು 2 ಸ್ಪೂನಷ್ಟು ಓಮ್ ಕಾಳು ಮತ್ತು 2 ಸ್ಪೂನಷ್ಟು ಜೀರಿಗೆ, ಜೊತೆಗೆ ನಾನು ಇಲ್ಲಿ 2 ಸ್ಪೂನಷ್ಟು ಫ್ಲ್ಯಾಕ್ಸ್ ಸೀಡ್ ತೊಗೋತಾ ಇದ್ದೀನಿ. ಇಷ್ಟನ್ನು ಜಸ್ಟ್ ಲೈಟಾಗಿ ಬಿಸಿ ಮಾಡ್ಕೋಬೇಕು. ತುಂಬ ಪಟ್ ಅನ್ನೋಗು ಹುರಿಯೋದು ಬೇಡ. ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾಗಕ್ಕೆ ಇಡಿ. ಇದು ಬೇಕಾದರೆ ನೀವು ಇದ್ರ ಜೊತೆಗೆ ಒಂದು ಸ್ವಲ್ಪ ಚಕ್ಕೆ ಕೂಡ ಹಾಕೋಬೋದು. ಚಕ್ಕೆ ಹಾಕೋದ್ರಿಂದನೂ ಸಹ ನಮಗೆ ವೆಯ್ಟ್ ಲಾಸು ಚೆನ್ನಾಗಾಗುತ್ತೆ. ನಾವು ಓಮ್ ಕಾಳು ಹಾಕಿರೋದ್ರಿಂದ ಜೀರ್ಣ ಚೆನ್ನಾಗಾಗುತ್ತೆ. ಜೀರಿಗೆ ಹಾಕೋದ್ರಿಂದನೂ ಸಹ ನಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಸಹ ಕಮ್ಮಿ ಆಗುತ್ತೆ. ಹೊಟ್ಟೆ ನೋವು ಬರ್ತಾ ಇರುತ್ತಲ್ಲ, ಅದಕ್ಕೂ ಸಹ ಒಳ್ಳೆ ಪೌಡರು ಇದು. ಹೊಟ್ಟೆ ನೋವು ತುಂಬ ಬರ್ತಾ ಇದ್ದಾಗ ನಾವು ಜೀರಿಗೆನ ಕಾಯಿಸ್ಕೊಂಡು ಕುಡಿದ್ರೆ ಹೊಟ್ಟೆ ನೋವು ಸಹ ಕಮ್ಮಿ ಆಗುತ್ತೆ. ಅದೇ ರೀತಿ ನಾವು ಜೀರಿಗೆ, ಓಮ್ ಕಾಳು ಮತ್ತು ಫ್ಲ್ಯಾಕ್ಸ್ ಸೀಡು ಫೈಬರ್ ಕಂಟೆಂಟ್ ತುಂಬ ಇರುತ್ತೆ. ನಾವು ಏನಾದರೂ ಪಲ್ಯಗಳು ಮಾಡ್ಕೊಂಡೋಗು ಸಹ ಈ ಪೌಡರ್ನ ಉದುರಿಸ್ಕೊಂಡು ಆ ಪಲ್ಯ ಮೇಲೆ ತಿನ್ನೋದ್ರಿಂದನೂ ಸಹ ನಾವು ತುಂಬ ಹೆಲ್ತ್ಗೆ ಒಳ್ಳೆಯದು. ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ. ಫ್ಲ್ಯಾಕ್ಸ್ ಸೀಡರಲ್ಲಿ ತುಂಬ ಫೈಬರ್ ಕಂಟೆಂಟ್ ಇರೋದ್ರಿಂದ ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ ಮತ್ತು ಹೊಟ್ಟೆ ಫಿಲ್ ಆದಂಗೆ ಇರುತ್ತೆ. ನಮಗೆ ಹೊಟ್ಟೆ ಬೇಗ ಹಶ್ವಾಗಲ್ಲ. ಇದ್ರ ಜೊತೆಗೆ ನಾವು ಬೇಕು ಅಂದರೆ ಒಂದು ಸ್ವಲ್ಪ ಸೋಂಪನ್ನು ಸಹ ಮಿಕ್ಸ್ ಮಾಡ್ಕೋಬೋದು. ಜೀರಿಗೆ, ಫ್ಲ್ಯಾಕ್ಸ್ ಸೀಡು ಮತ್ತು ಓಮ್ ಕಾಳು 2 ಸ್ಪೂನ್ ತೊಗೊಂಡಿದ್ದೀನಿ. ನಾವು ಏನೇ ಹಾಕ್ಕೊಂಡ್ರು ಸಮ ಪ್ರಮಾಣದಲ್ಲಿ ತೊಗೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡು ಹುರ್ಕೊಂಡಾದ್ಮೇಲೆ ನೋಡಿ ಈ ರೀತಿ ಅದು ಘಮ್ ಅಂತ ನಮಗೆ ಸ್ಮೆಲ್ ಬರುತ್ತೆ. ಪಟ್ ಅನ್ನೋ ಆಗ ಅಷ್ಟು ಹುರಿಯೋದೇನು ಬೇಡ. ಸ್ವಲ್ಪ ಅದು ಕೈಗೆ ತಾಕಬೇಕು ಬಿಸಿ, ಅಷ್ಟು ಹುರ್ಕೊಂಡ್ರೆ ಸಾಕು. ಹುರ್ಕೊಂಡಾದ್ಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಒಂದು ಪ್ಲೇಟ್ಗೆ ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ತಣ್ಣಕ್ಕಾದ್ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಕ್ಕೆ ಪೌಡ್ರ್ ಮಾಡ್ಕೋಬೇಕು. ಫ್ಲ್ಯಾಕ್ಸ್ ಸೀಡ್ ಆಗಿರೋದ್ರಿಂದ ಅದರಲ್ಲಿ ಸ್ವಲ್ಪ ಆಯಿಲ್ ಬಿಡುತ್ತೆ. ಒಂದು ಸ್ವಲ್ಪ ಅದು ನಾವು ಬಾಯಿಗೆ ಹಾಕ್ಕೊಂಡು ನುಂಗಿದಾಗ ನಮಗೆ ಅದು ಒರಟೊಟ್ಟಾಗಿ ಸಿಗದೆ ಇರೋ ಹಾಗೆ ಪೌಡ್ರ್ ಮಾಡಿಕೊಂಡು ಇದನ್ನು ಒಂದು ಬಾಟ್ಲಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ಟು ನಾವು 15 ಡೇಸ್ ಒನ್ಸ್ ಈ ರೀತಿ ಮಾಡಿಕೊಂಡ್ರೆ ಸಾಕು. ಒಳ್ಳೆ ವೆಯ್ಟ್ ಲಾಸ್ ಪೌಡರು ರೆಡಿ ಆಗುತ್ತೆ ಮನೆಯಲ್ಲೇ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ರೀತಿ ಫ್ಲ್ಯಾಕ್ಸ್ ಸೀಡು, ಜೀರಿಗೆ ಮತ್ತು ನಾವು ಓಮ್ ಕಾಳನ್ನು ತೊಗೊಳ್ಳೋದ್ರಿಂದ ನಾವು ಇದ್ರ ಜೊತೆಗೆ ಬೇಕು ಅಂದರೆ ಒಂದು ಸ್ವಲ್ಪ ಚಕ್ಕೆನೂ ಸಹ ಹಾಕ್ಕೊಂಡು ಪೌಡ್ರ್ ಮಾಡಿ ಇಟ್ಕೋಬೋದು. ನೋಡಿ ಈ ರೀತಿ ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಪೌಡರ್ನ ನಾವು ಒಂದು ಗ್ಲಾಸ್ ಜಾರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಇದು ತಿಂಗಳಿಗೆ ಒಂದ್ಸರಿ ಆದರೂ ಮಾಡ್ಕೋಬೋದು. ಇಲ್ಲಾಂದರೆ ನಾವು 15 ಡೇಸ್ ಒನ್ಸು ಈ ರೀತಿ ಫ್ರೆಶ್ ಆಗಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಪದೇ ಮಾಡಬೇಕು ಅನ್ನೋ ಅವಶ್ಯಕತೆನೇ ಇರಲ್ಲ. ಈ ರೀತಿ ನಾವು ಮಾಡಿ ಸ್ಟೋರ್ ಮಾಡಿ ಇಟ್ಕೋಬೋದು. ನಾವು ಇದ್ರ ಜೊತೆಗೆ ಬ್ಯಾಲೆನ್ಸ್ ಡಯಟ್ ಮೇಂಟೈನ್ ಮಾಡಬೇಕು. ಸ್ವಲ್ಪ ಅನ್ನ ಕಮ್ಮಿ ಮಾಡಿ ನಾವು ತಿನ್ನೋ ಊಟದಲ್ಲೇ ಒಂದು 20% ಕಮ್ಮಿ ಮಾಡಿಕೊಂಡು ಒಂದು ಸ್ವಲ್ಪ ನಾವು ಬ್ಯಾಲೆನ್ಸ್ ಡಯಟ್ ಫಾಲೋ ಮಾಡಿಕೊಂಡು ಎಣ್ಣೆ ಪದಾರ್ಥ ಕಮ್ಮಿ ಮಾಡಿಕೊಂಡು ನಾವು ಡೈಲಿ ಒಂದು 1/2 hour ವಾಕಿಂಗ್ ಆಗಲಿ ಅಥವಾ ಎಕ್ಸಸೈಸ್ ಆಗಲಿ ಮಾಡ್ತಾಯಿದ್ರೆ ನಾವು ಆರಾಮಾಗಿ ತಿಂಗಳಿಗೆ ಏನಿಲ್ಲ ಅಂದರೂ 4-5 kg ವೆಯ್ಟ್ ಲಾಸ್ ಆಗ್ಬೋದು. ತುಂಬ ಹಾರ್ಶ್ ಎಕ್ಸಸೈಸ್ ಮಾಡ್ತೀರಾ ನಾವು ಈ ರೀತಿ ಸಿಂಪಲ್ಲಾಗಿ ನಾವು ಹೆಲ್ಪ್ ಮಾಡೋ ವೆಯ್ಟ್ ಲಾಸ್ ಪೌಡರ್ನ ಯೂಸ್ ಮಾಡಿಕೊಂಡು ನಾವು ಆರಾಮಾಗಿ ಮನೆಯಲ್ಲೇ ಈಸಿಯಾಗಿ ವೆಯ್ಟ್ ಲಾಸ್ ಮಾಡ್ಕೋಬೋದು. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆನಲ್ಲಿ ಈ ರೀತಿ ಒಂದು ಲೋಟ ಬಿಸಿ ನೀರು ತೊಗೊಂಡು ಅದಕ್ಕೆ ನಾವು 1 ಸ್ಪೂನು ಫ್ಲ್ಯಾಕ್ಸ್ ಸೀಡ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಪೌಡರ್ನ ಹಾಕ್ಕೊಂಡು ನಾನಿಲ್ಲಿ ಅರ್ಧ ಲೆಮನ್ ಜ್ಯೂಸನ್ನು ಹಾಕೋತಾ ಇದ್ದೀನಿ. ಲೆಮನ್ ಜ್ಯೂಸ್ ಹಾಕಿದ ತಕ್ಷಣ ಫ್ಲ್ಯಾಕ್ಸ್ ಸೀಡು ಮತ್ತು ಲೆಮನ್ ಜ್ಯೂಸ್ ಮಿಕ್ಸ್ ಆಗಿ ಈ ರೀತಿ ವೈಟ್ ಕಲರ್ ಟರ್ನ್ ಆಗುತ್ತೆ ನೀರು. ಸೊ ಈ ಫ್ಲ್ಯಾಕ್ಸ್ ಸೀಡ್ ವಾಟರ್ನ ನಾವು ಡೈಲಿ ಮಾರ್ನಿಂಗು ತೊಗೊಂಡಾದ್ಮೇಲೆ ಒಂದು 1/2 hour 1 hourವರೆಗೂ ಟಿಫನ್ ಮಾಡಬಾರ್ದು. ಆಮೇಲೆ ನಾವು ನಾರ್ಮಲ್ ಆಗಿ ಬ್ರೇಕ್ಫಾಸ್ಟು ತಿನ್ಬೋದು. ಫ್ರೆಂಡ್ಸ್, ನಾನು ವೆಯ್ಟ್ ಲಾಸ್ ಮಾಡ್ಬೇಕಾದ್ರೆ ನನಗೆ ಈ ಪೌಡರ್ ತುಂಬ ಹೆಲ್ಪ್ ಮಾಡಿದೆ. ನಿಮಗೂ ಯೂಸ್ ಆಗ್ಬೋದು ಅಂತ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಕೆಲವರಿಗೆ ಫ್ಲ್ಯಾಕ್ಸ್ ಸೀಡ್ ಪೌಡರು, ಜೀರಿಗೆ ಮತ್ತು ಓಮ್ಗಳು ಹಾಕಿರೋದ್ರಿಂದ ಓವರ್ ಹೀಟ್ ಆಗುತ್ತೆ. ಸೊ ಬಾಡಿಗೆ ಅಡ್ಜಸ್ಟ್ ಆಗಬೇಕು. ಸೊ ನೆಕ್ಸ್ಟು ನಾನು ಒಂದು ಹೆಲ್ತಿ ಸಲಾಡ್ ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ನಾವು ಹೆಲ್ತಿ ಐಟಮ್ಸನ್ನು ನಾವು ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಟ್ರೈ ಮಾಡೋದ್ರಿಂದ ನಾವು ಸ್ನ್ಯಾಕ್ಸ್ ಟೈಮಲ್ಲಿ ತಿನ್ಬೋದು, ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ, ಈವ್ನಿಂಗ್ ಡಿನ್ನರ್ಗೂ ಸಹ ತೊಗೋಬೋದು. ಸಖತ್ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನಾನಿಲ್ಲಿ ಹೆಸರು ಕಾಳು, ಮೊಳಕೆ ಕಾಳು ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ಅರ್ಧ ಸೌತೆಕಾಯಿ, ಒಂದು ಕ್ಯಾರೆಟು, ಒಂದು ಈರುಳ್ಳಿನ ತೊಗೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಕ್ಯಾರೆಟ್ನ ತುರುಬ್ಕೊಂಡು ಹಾಕ್ಕೋಬೋದು. ಇದ್ರ ಜೊತೆಗೆ ನಾವು ಬೀಟ್ರೂಟ್ ಸಹ ಹಾಕ್ಕೋಬೋದು. ಈ ಹೆಸರು ಕಾಳನ್ನ ಹಸಿ ಬೇಡ ಅನ್ನೋರು ಇದನ್ನು ಒಂದು ಸ್ವಲ್ಪ ನಾವು
ಕುಕ್ ಮಾಡ್ಕೊಂಡಾದರೂ ಈ ರೀತಿ ಸಲಾಡ್ನ ರೆಡಿ ಮಾಡ್ಕೋಬೋದು. ನಾನಿಲ್ಲಿ ಹಸಿ ಮೊಳಕೆ ಕಾಳನ್ನೇ ತೊಗೊಂಡಿದ್ದೀನಿ. ಮೊಳಕೆ ಕಾಳನ್ನು ನಾವು ಒಂದ್ಸರಿ ವಾಶ್ ಮಾಡಿಕೊಂಡು ಈ ರೀತಿ ನಾವು ಮೊಳಕೆ ಕಟ್ಟಿಕ್ಬಿಟ್ರೆ, ನಾವು ಹೆಸ್ರು ಕಾಳಾಗಿರೋದ್ರಿಂದ ಬೇಗನೆ ಮೊಳಕೆ ಬಂದುಬಿಡುತ್ತೆ. ಸೊ ನಾವು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನೆನೆಸ್ಬಿಟ್ಟು ಆ ನೀರೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿ ಮುಚ್ಚಿಟ್ಬಿಟ್ರೆ ಬೆಳಗ್ಗೆ ಅಷ್ಟೊತ್ತರಲ್ಲೇ ಮೊಳಕೆ ಕಾಳು ಬಂದುಬಿಟ್ಟಿರುತ್ತೆ. ಹೆಸ್ರು ಕಾಳು, ಮೊಳಕೆ ಕಾಳು. ಹೆಸ್ರು ಕಾಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ಫೈಬರ್ ಕಂಟೆಂಟು ಚೆನ್ನಾಗಿರುತ್ತೆ ಮತ್ತು ಪ್ರೋಟೀನು ನಮಗೆ ಹೆಚ್ಚಾಗಿ ಸಿಗುತ್ತೆ. ಡಯಟ್ ಮಾಡಬೇಕಾದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗಾಗಲಿ ಡಿನ್ನರ್ಗಾಗಲಿ ಈ ರೆಸಿಪಿನ ಟ್ರೈ ಮಾಡ್ಬೋದು. ಮೊಳಕೆ ಕಾಳು ನಾನಿಲ್ಲಿ ಒಂದು ಬಟ್ಲು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ದಾಳಿಂಬೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕಿ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಬೇಕು ಅಂದರೆ ನೀವು ಚಾಟ್ ಮಸಾಲ ಆಗಲಿ ಅಥವಾ ಗರಂ ಮಸಾಲ ಆಗಲಿ ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ಬರೀ ಪೆಪ್ಪರ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನಾವು ಬೇಕು ಅಂದರೆ ಇದಕ್ಕೆ ಸ್ವಲ್ಪ ಖಾರವಾಗಿ ಬೇಕು ಅಂದರೆ ನೀವು ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಮಿಕ್ಸ್ ಮಾಡಿಕೊಂಡು ಅಷ್ಟರಲ್ಲಿ ಇದಕ್ಕೆ ನಾನಿಲ್ಲಿ ನಿಂಬೆಹಣ್ಣು ರಸ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಟೊಮೆಟೊ ಹಾಕಿಲ್ಲ. ನೀವು ಬೇಕು ಅಂದರೆ ಒಂದು ಟೊಮೆಟೊನು ಸಹ ಕಟ್ ಮಾಡಿ ಹಾಕ್ಕೋಬೋದು ಈ ಸಲಾಡ್ಗೆ. ನಾನು ಲೆಮನ್ ಜ್ಯೂಸ್ ಹಾಕೋದ್ರಿಂದ ಟೊಮೆಟೊ ಬಳಸಿಲ್ಲ. ಲಾಸ್ಟಲ್ಲಿ ಲೆಮನ್ ಜ್ಯೂಸ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾವು ಈ ಸಲಾಡ್ ತಿಂತಾಯಿದ್ರೆ ಒಂದು ಬಟ್ಲು ತಿನ್ನೋರು 2 ಬಟ್ಲು ತಿನ್ನಬೇಕು ಅಂತಾರೆ. ನಾವು ಮಕ್ಕಳಿಗೆ ಈ ರೀತಿ ಹೆಲ್ತಿಯಾಗಿ ಸಲಾಡ್ನ ಮಾಡಿಕೊಟ್ರೆ ಅವರು ಸಹ ಇಷ್ಟಪಟ್ಟು ತಿಂತಾರೆ. ಸ್ನ್ಯಾಕ್ಸ್ ಟೈಮಲ್ಲಿ ಬೋಂಡಾ ಬಜ್ಜಿ ಮಾಡೋದಕ್ಕಿಂತ ಈ ರೀತಿ ಸಲಾಡ್ಸ್ನ ನಾವು ಮಾಡಿಕೊಟ್ರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಸೊ ನಾವು ಸಹ ತಿನ್ಬೋದು, ನಮ್ಮ ಮಕ್ಕಳಿಗೂ ಸಹ ಕೊಡ್ಬೋದು. ಇದರಲ್ಲಿ ದಾಳಿಂಬೆ ಹಾಕಿರೋದ್ರಿಂದ ದಾಳಿಂಬೆ ಹಣ್ಣು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾವು ದಾಳಿಂಬೆ ಹಣ್ಣನ್ನು ಡೈಲಿ ತಿನ್ನೋದ್ರಿಂದ ನಮಗೆ ಬ್ಲಡ್ ಕಮ್ಮಿ ಇರೋರಿಗೆ ಬ್ಲಡ್ಡು ಸಹ ಇಂಪ್ರೂವ್ ಆಗುತ್ತೆ. ಸೊ ಈ ರೀತಿ ಅಲ್ಲಲ್ಲಿ ನಮಗೆ ಒಂದೊಂದು ದಾಳಿಂಬೆ ಹಣ್ಣು ಸಿಗ್ತಾ ಇದ್ದರೆ ಅದು ಟೇಸ್ಟೇ ಸೂಪರಾಗಿರುತ್ತೆ. ಸೊ ಈ ರೀತಿ ಸಲಾಡ್ನ ನೀವು ಸಹ ಟ್ರೈ ಮಾಡಿ ನೋಡಿ. ಮೊಳಕೆ ಕಾಳು ಪಲ್ಯ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು. ಟೇಸ್ಟಿಯಾದ ಹೆಲ್ತಿಯಾದ ಹೆಸರು ಕಾಳು ಮೊಳಕೆ ಕಾಳು ಸಲಾಡು ರೆಡಿಯಾಗಿದೆ ಫ್ರೆಂಡ್ಸ್. ಥ್ಯಾಂಕ್ ಯು.